ಈಗ ಅವರಿಗೆಲ್ಲ ಐಡಿಯಾಸ್ ಕೊಡ್ತಿದ್ದೀವಿ, ಮಾವನ ಬರ್ಡೇ ಹೇಗೆ ಸೆಲೆಬ್ರೇಟ್ ಮಾಡೋದು, ಆಮೇಲೆ ಎಲ್ಲರೂ ಹೇಗೆ ಪಟಾಯಿಸ್ಕೊಂಡ್ಬಿಡೋದು ಅಂತ. ಸೊ ಟ್ರೈ ಮಾಡ್ತಾ ಇದ್ದಾರೆ ಪಾಪ, ಯಾವುದಕ್ಕೂ ಇಲ್ಲ ಅಂತಿಲ್ಲ. ಹೇಳಿ ಅಕ್ಕ, ನೀವು ನಮ್ಮ ಬಗ್ಗೆ ಹೇಳಿ. ನನಗೆ ತುಂಬ ಕನ್ಫ್ಯೂಷನ್ಸ್ ಇತ್ತು ಸ್ಟಾರ್ಟಿಂಗಲ್ಲಿ. ನನಗೇನಂದರೆ ನಾನೇ ಬೆಸ್ಟ್ ಸೊಸೆ ಆಗಬೇಕು ಅಂತ. ಯಾಕಂದರೆ ಮೀನಾ ಅಮ್ಮ ಆಲ್ರೆಡಿ ಬೆಸ್ಟ್ ಸೊಸೆ, ಫಸ್ಟ್ ಮೀನಾ ಬೆಸ್ಟ್ ಸೊಸೆ ಆಗಿಬಿಟ್ಟಿದ್ರಲ್ವ. ಸೊ ನನಗೆ ಆಸೆ ಅದು ಸ್ವಲ್ಪ ಪೊಸಿಷನ್ ನಂಗೆ ಬೇಕು ಅದು ಅಂತ. ಇವಾಗ ನಂಗೆ ಗೊತ್ತಾಗಿದೆ ಇಲ್ಲಿ ಅದಕ್ಕೆ. ಮೊನ್ನೆ ಒಂದು ಸೀನಲ್ಲೂ ಅದನ್ನೇ ನಾನು ಹೇಳಿದ್ದೀನಿ, ಇಲ್ಲಿ ಆ ಥರ ವಿಷಯಗಳಿಗೆ ಜಾಗ ಇಲ್ಲ, ಇಲ್ಲಿ ಬರೀ ಪ್ರೀತಿ ವಿಶ್ವಾಸಕ್ಕೆ ಮಾತ್ರ ಬೆಲೆ ಅಂತ. ಸೊ ಅದನ್ನು ಅರ್ಥ ಮಾಡಿಕೊಂಡು ಇವರಿಬ್ಬರು ಸಪೋರ್ಟಿಂದ ಸೊ ನಾನಿವಾಗ ಅವ್ರ ಟ್ರ್ಯಾಕಿಗೆ ಬರ್ತಾ ಇದ್ದೀನಿ. ಏನು ಹೇಳ್ತಿದ್ದಾರೆ ಅಂದರೆ ಕಮೆಂಟ್ಸಲ್ಲಿ ಇಬ್ಬರು ಒಂದೇ ಥರ ಕಾಣ್ತೀರಾ ಅಂತ ನಮ್ಮಿಬ್ರು ಕಮೆಂಟ್ಸ್ ಬರ್ತಾ ಇದೆ. ಈಗ ನೋಡಿ 3 ಜನ ಒಂದೇ ಥರ ಕಾಣ್ತೀವಿ. ಫಸ್ಟಲ್ಲಿ ಅವ್ರನ್ನ ನೋಡಿದ್ರೆ ಏನೋ ನೀನು ಕ್ಯಾಲ್ಕುಲೇಟ್ ಮಾಡ್ತಿದ್ದಿದ್ದು ಮೀನಮ್ಮ. ಹೌದು, ಆಮೇಲೆ ಅದೇ ನೋಡ್ತಾ ನೋಡ್ತಾ ಇಲ್ಲ ಇವ್ರು ಆ್ಯಕ್ಚುಲಿ ಒಳ್ಳೆಯವ್ರೆ, ಇವ್ರಿಗೇನೋ ತಲೆಗೆ ಬೇರೆ ಓಡಿಸ್ತಾ ಇದ್ದಾರೆ. ಪ್ರೊಸೆಸ್ ಆಗ್ತಾ ಇತ್ತು, ಈಗ ಅದು ಫಿನಿಶ್ ಆಗಿದೆ. ಈಗ ಏನ್ ಮಾಡೋದು, ಅವ್ರನ್ನ ಹೆಂಗೆ ಬದಲಾಯಿಸೋದು ಮಾಡೋದು ಅಂತೆಲ್ಲ ನೋಡ್ತಾ ಇದ್ದಾರೆ. ನಿಮಗೆ ಅಂದರೆ ಅರ್ಪಿತಾ ಆಗಿ ಹೇಳಿ, ಇವರಿಬ್ರು ಪಾತ್ರಕ್ಕೆ ಸಿಕ್ಕಿರುವಂತಹ ಒಂದು ಕಮೆಂಟ್ಸು ನಿಮ್ಮ ಪಾತ್ರಕ್ಕೆ ಸಾಕಷ್ಟು ಜನ ಬೈಕೋತಾ ಇರ್ತಾರೆ, ಬೇಜಾರಾಗತ್ತೆ ನಿಮಗೆ? ಆ ಫೇಸ್ ಆ್ಯಕ್ಚುಲಿ ಮುಗೀತು, ಬಟ್ ಸ್ಟಾರ್ಟಿಂಗಲ್ಲಿ ಬೇಜಾರಂತ ಆಗಿದ್ದು ಹೌದು. ಆಮೇಲೆ ನನಗೆ ಅದು ಅರ್ಥ ಆಯಿತು ಏನು ಅಂದರೆ, ಅವ್ರು ಬೈಕೋತಿದ್ದಾರೆ ಅಂದರೆ ಅಲ್ಟಿಮೇಟ್ಲಿ ಆ ಕ್ಯಾರೆಕ್ಟರ್ನವರು ಇಷ್ಟಪಡ್ತಿದ್ದಾರೆ ಅಥವಾ ಅದನ್ನು ರಿಜಿಸ್ಟರ್ ಮಾಡಿದ್ದಾರೆ ಅಂತ. ಸೊ ಒಬ್ರನ್ನ ಸುಮ್ಮನೆ ಹೇಟ್ ಮಾಡೋಕ್ಕಾಗಲ್ಲ. ನಾನೇನೋ ವರ್ಕ್ ಮಾಡಿದ್ದೀನಿ, ಸೊ ಅದು ಕಾಣಿಸ್ತಿದೆ, ಅದಕ್ಕೆ ಅವ್ರು ಬೈಕೋತಿದ್ದಾರೆ ಅಂತ. ಬಂದಿವ್ರ ಹತ್ರ ಎಲ್ಲ ಅಳ್ತಿದ್ದೇವ್ರು, ನೀವು ಚೆನ್ನಾಗಿ ಮಾಡ್ತಿದ್ದೀರಾ ಅದಕ್ಕೆ ನಿಮ್ಗೆ ಅವ್ರು ಬೈಕೋತಿದ್ದಾರೆ ಅಂತ. ಸೊ ಇವರೆಲ್ಲ ಸಪೋರ್ಟ್ ಮಾಡಿದ್ರು, ಇಡೀ ಹೋಲ್ ಟೀಮ್ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂತು ಇಲ್ಲಿವರೆಗೂ. ಆ್ಯಂಡ್ ಪರ್ಸ್ನಲಾಗಿ ಇವ್ರ ಕ್ಯಾರೆಕ್ಟರ್ಸು ನಾನು ನಂದಗೋಕುಲ ಫಾಲೋವರ್ ಆಗಿದೆ. ಫಸ್ಟು ನಾನು ನೋಡ್ತಾ ಇದ್ದೆ ಸೀರಿಯಲ್ಲು. ನನಗೆ ತುಂಬ ಇಷ್ಟ ಆಗಿದ್ದು ಕ್ಯಾರೆಕ್ಟರು ಅಂದರೆ ಒಂದು ಗಿರಿಜಾ ಅಮ್ಮ ಕ್ಯಾರೆಕ್ಟರು. ಅಂದರೆ ಇಂಥ ಅತ್ತೆ ಸಿಗಬೇಕು ಅನ್ನೋದು ಒಂದು ಎಲ್ಲರ ಮನಸ್ಸಲ್ಲೂ ಬರುತ್ತಲ್ಲ, ಆ ಥರದ್ದು ಒಂದು ಕ್ಯಾರೆಕ್ಟರು. ಅದು ಬಿಟ್ಟರೆ ನಂಗೆ ತುಂಬ ತುಂಬ ಇಷ್ಟ ಆಗಿದ್ದು ಮೀನಾ ಕ್ಯಾರೆಕ್ಟರು. ಯಾಕಂದರೆ ಅದೊಂಥರ ಜೋವಿಯಲ್ ಆ ಥರ ಹೇಳ್ತಾರೆ. ಅದು ಹೋಗ್ತಾ ಹೋಗ್ತಾ ಇಲ್ಲಿ ಬಂದು ಎಲ್ಲ ನೋಡಿದ್ಮೇಲೆ ಪ್ರತಿಯೊಂದು ಕ್ಯಾರೆಕ್ಟರ್ಸು ತುಂಬ ಯೂನೀಕ್ ಆಗಿದೆ. ಆ್ಯಂಡ್ ನಮ್ಮ ಸುತ್ತಮುತ್ತ ಆ ಥರ ಕ್ಯಾರೆಕ್ಟರ್ಸ್ ಇದೆ. ಸೊ ಅದನ್ನೇ ಇಲ್ಲಿ ತುಂಬ ನ್ಯಾಚುರಲಾಗಿ ತಂದಿರೋದಕ್ಕೆ ಜನಕ್ಕೆ ಅಷ್ಟು ಬೇಗ ಹತ್ತಿರ ಆಗಿದೆ. ನಾವು ಇಲ್ಲದೇ ಇರೋದೇನಾದರೂ ತೋರಿಸಿದ್ರೆ ಅದನ್ನು ಅವರು ಅಬ್ಸರ್ವ್ ಮಾಡೋಕ್ಕೆ ತುಂಬ ಟೈಮ್ ಆಗುತ್ತೆ. ಸೊ ಇದೆಲ್ಲ ಒಂಥರ ಕಾಮನ್ ಕ್ಯಾರೆಕ್ಟರ್ಸು. ಪ್ರಿಯಾ ಕೆಟ್ಟವಳು ಅಂತ ಬ್ಯಾಡ್ ಕಮೆಂಟ್ಸ್ ಮಾಡಿದರು, ಬಟ್ ನನಗೆ ಪರ್ಸ್ನಲಿ ತುಂಬ ಜನ ಬಂದು ಹೇಳಿದ್ದೇನು ಅಂದರೆ, ನಮ್ಮ ಮನೇಲಿ ನಿಮ್ಮ ಥರದವ್ರೊಬ್ರು ಇದ್ದಾರೆ, ಈ ಥರ ಮಾಡ್ತಾರೆ, ನನ್ನ ನಾದಿನೋ ನನ್ನ ಅತ್ತಿಗೆನೋ ಯಾರೋ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ನನಗೆ ಆವಾಗ ಖುಷಿಯಾಗುತ್ತೆ. ಆ್ಯಂಡ್ ಈಗ ಇನ್ನು ಇವ್ರನ್ನ ಅಂದರೆ ನೀವು 3 ಜನ ಟ್ರಿಯೋ ಆನ್ ಸ್ಕ್ರೀನ್ ಹೆಂಗಿದ್ದೀರಾ ನಾವು ನೋಡಿದ್ದೀವಿ. ಅವ್ರ ಕಾಲು ಎಳೆಯೋದು, ಅವ್ರು ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡೋದು, ಹಿಂಗೆಲ್ಲ ಮಾಡ್ತೀವಿ. ಆಫ್ ಸ್ಕ್ರೀನ್ ನೀವು ನಾನು ಹೇಳ್ತೀನಿ ಆಫ್ ಸ್ಕ್ರೀನು ನಾವಿಬ್ರು ಸೆಕೆಂಡ್ ಈ ಅಮ್ಮನ ಕಾಲು ಎಳಿತೀವಿ. ಪಾಪ ಸಹಿಸ್ಕೊಳ್ತಾಳೆ. ಸಹಿಸ್ಕೊಳ್ಳೋದೇನಿದೆ, ಸಹಿಸ್ಕೊಳ್ಳೇಬೇಕು, ಫ್ರೆಂಡ್ಸ್ ಅಲ್ವಾ. ಆಫ್ ಸ್ಕ್ರೀನು ಅಷ್ಟೇ. ಸಿಕ್ಕಾಪಟ್ಟೆ ಬುದ್ಧಿವಂತೆ ಅವಳ ಜನ್ರೇಷನ್ಗೆ. ನಾವು ಅವಳು ಹಿಂಗೆ ನೋಡ್ತಿರ್ತೀವಿ, ಏನೋ ಮಾತಾಡ್ತಾವಳಲ್ಲ, ಹಿಂಗೆ ಅರ್ಥ ಮಾಡ್ಕೊಂಡು. ನಾನು ಒಂದೊಂದು ವಿಷಯ ಹೇಳ್ತಾ ಇರ್ತೀನಿ, ಅವರಿಗೆ ಹಿಂಗೆ ಹೋಗ್ತಾ ಇರುತ್ತೆ. ಅಂದರೆ ಅದನ್ನು ನ್ಯಾಚುರಲಾಗಿ ಹೇಳಬೇಕು ಅಂದರೆ ಒಂದೊಂದು ಸರ್ತಿ ಇವಳು ಅಜ್ಜಿ ಥರ ಆಡ್ತಾಳೆ, ನಾವು ಸುಮ್ಮನೆ ಚಿಕ್ಕ ಮಕ್ಳು ಥರ ಆಗ್ಬಿಟ್ಟು ಏನು ಗೊತ್ತಾ ಅಕ್ಕ ಅದು ಹಂಗಲ್ಲ ಅಕ್ಕ ಅಂತ ಬಂದ್ಬಿಡ್ತಾಳೆ. ರಿಯಲಾಗೂ ಹಂಗೆ ಏನು ಗೊತ್ತಾ ಅಕ್ಕ ಅದು ಇದೆಯಲ್ಲ ಅಂತ ಫುಲ್ ಭಾಷಣ ಮಾಡಿ ಎಲ್ಲ ಮಾಡ್ತಾಳೆ. ಅವಾಗ ನಾವಿಬ್ರು ಅಂತ ಆಮೇಲೆ ಎಲ್ಲ ನೆನ್ಪಿಟ್ಕೊಂಡು ಒಂದ್ಸತಿ ಅಳಿಸ್ಬಿಡ್ತೀವಿ. ಅದೇ ಅಲ್ಲಲ್ಲ ಅಷ್ಟೇ, ಅಲ್ಲಿ ಆ ಲೆವೆಲ್ವರೆಗೂ ತೊಗೊಂಡು ಹೋಗ್ತೀವಿ. ಬಟ್ ಆಫ್ ಸ್ಕ್ರೀನೂ ನಾವೆಲ್ಲ 3 ಜನನೂ ಸುತ್ತಾಡ್ತಾ ಇರ್ತೀವಿ. ಯಾವಾಗ್ಲೂ ಎಲ್ಲರೂ ಕೇಳ್ತಿರ್ತಾರೆ, ಹೆಂಗೆ ನೀವು 3 ಜನ ಆಫ್ ಸ್ಕ್ರೀನು ಹಿಂಗೆ ಹೇಳ್ತೀರಾ ಅಂತ. ಆ್ಯಂಡ್ ನಾನು ಪರ್ಸ್ನಲಿ ಹೇಳ್ಬೇಕಂದ್ರೆ ಐ ಆಮ್ ಸೋ ಲಕ್ಕಿ. ಅಂದರೆ ನನ್ನ ಫಸ್ಟ್ ಪ್ರಾಜೆಕ್ಟ್ ಆಗಿರೋದ್ರಿಂದ ಇಷ್ಟು ಕ್ಯೂಟ್ ಲೈಕ್ ಗುಡ್ ಫ್ರೆಂಡ್ಸ್, ಗುಡ್ ಸಿಸ್ಟರ್ಸ್ ಸಿಕ್ಕಿದ್ದಾರೆ ಅಂತ. ನನಗೆ ಆಫ್ ಸ್ಕ್ರೀನು ಎಷ್ಟು ಕೇರ್ ಮಾಡ್ತಾರೆ, ಒಳ್ಳೆ ಗುಡ್ ಸಿಸ್ಟರ್ಸ್ ಮಾಡಿ. ಅವಳು ನಿಂಗೆ ಕಾಲು ಎಳೆಯೋದೇ ಚಂದ. ಅದೇ ಒಂದೇ ಏರಿಯಾದಲ್ಲಿದ್ದೀವಿ, ಅದಕ್ಕೆ ಅವಾಗ ಸಿಗ್ತಾ ಇರ್ತೀವಿ. ಅತ್ತೇನೋ ಏರಿಯಾದಲ್ಲಿದ್ದೀರಿ, ಹಾಕೊಂಡ್ಬಿಟ್ಟಿರ್ತಿದ್ವಿ ಜೊತೆಗೆ. ಅವ್ರು ಸ್ವಲ್ಪ ದೂರ ಇದ್ದಾರೆ, ರಕ್ಷಾ ಮತ್ತೆ ನಾನಾ. ಅಂದರೆ ಮೀನಾಗಿ ತಿಂತೀನಿ ಆಚೆ ಕಡೆ, ಇವಳು ತಿಂತಾಳೆ, ಎಲ್ಲರೂ ತಿಂತೀವಿ.
ಅಂದ್ರೆ ಅದು ಒಬ್ರು ಪ್ಲಾನ್ ಆಗಿರುತ್ತೆ ಬೇಸಿಕಲಿ. ಅವಾಗ ಎಲ್ಲರೂ ತಿಂತೀವಿ. ಇವಳಿಗೆ ಏನಾದ್ರು ತಿನ್ಬೇಕು ಅನ್ಸುತ್ತೆ, ಹೋಗೋಣ ಅಂತಾಳೆ. ಅವಾಗ ನಾವು ಹೋಗಿ 3 ಜನ ತಿಂತೀವಿ. ಒಂದ್ ದಿವಸ ಅವಳಿಗೆ ಅನ್ಸುತ್ತೆ, ಆ ತರ 3 ಜನದಲ್ಲಿ ಒಬ್ರಿಗೆ ಅನ್ಸಿದ್ರೆ ಸಾಕು. ನಾವು ಪಾನಿಪುರಿ ತಿನ್ನೋಣ ಅಂದ್ರೆ ಇವಳು ಡೆಸರ್ಟ್ ಯಾವ್ದಾದ್ರು ಇವಳು ಜನರೇಷನ್ ಮೂಗಿಗಳೇ ಹಾಕ್ಬಿಡಿ ಹಿಂಗೆ. ಸಾರಿ, ಅವಳ ಜನರೇಷನ್ ಅಂದ್ರೆ ಡಿಫ್ರೆಂಟ್ ಆಗಿ ತಿನ್ನಿಸ್ತಾಳೆ. ಅಂದ್ರೆ ನಮ್ಗೆ ಒಂದೊಂದ್ಸಲ ವಯಸ್ಸಾಗಿದೆ ಅನ್ನೋ ಫೀಲೇ ಕೊಡ್ತಾಳೆ. ಬಿಡ್ತಾಳೆ 100%. ಆದ್ರೆ ಚೆನ್ನಾಗಿರುತ್ತೆ ಅಲ್ವಾ ಈಗ. ಚೆನ್ನಾಗಿರುತ್ತೆ. ಹೊಸ ಹೊಸ ಆಮೇಲೆ ಅದೇನೋ ಸ್ಪಾನಿಷ್ ವರ್ಡ್ ಎಲ್ಲ ಹೇಳೋದು ಅದೆಲ್ಲ ಮಾಡ್ತಾಳೆ. ನಾವು ಎಲ್ಲಾದ್ರೂ ಡಿನ್ನರ್ಗೆ ಹೋಗೋಣ, ಲಂಚ್ ಅಲ್ಲಿ ಕೆಫೆ ಇದೆ, ಕ್ಯಾನ್ ವಿ ಗೋ ದೇರ್ ನನಗೆ ಕರೆಕ್ಟಾಗಿ ಹೇಳು ಅನ್ನೋ ಥರ ಆಗ್ತಿರೋದು. ಅವಳದೇ ಒಂದು ಓನ್ ವರ್ಲ್ಡ್ ಇದೆ ಆಯ್ತಾ. ಅದ್ರಲ್ಲಿ ನಾವೆಲ್ಲ ಇಳ್ದು ಎಲ್ಲ ಮಾಡ್ಕೊಂಡು ಬರಬೇಕು. ಅವಳು ನೋಡೋ ಫಿಲಮು ಲವ್ ಸ್ಟೋರಿ ಎಲ್ಲ, ಫ್ಯಾಮಿಲಿ ಸ್ಟೋರಿ ಎಲ್ಲ, ಕಾಮಿಡಿ ಸ್ಟೋರಿ ಎಲ್ಲ ಅವಳು ನೋಡೋದು. ಸ್ಪೈಡರ್ ಮ್ಯಾನ್, ಸೂಪರ್ ಮ್ಯಾನ್, F1 ರೇಸ್ ನೋಡ್ತಾಳೆ. ನಮ್ಗೆ ತಲೆಗೆ ಹಿಂಗೆ ಹೋಗ್ತೀವಿ. F1 ಏನೇನೋ ಹೆಸರು ಹೇಳ್ತಾಳೆ, ಹಿಂಗೆ ಹೋಗೋದು ಸುಯ್ ಅಂತ ಇಲ್ಲೇ ಕಾರ್ ಮೇಲ್ಗಡೆ. ಆ ಕಾರ ಹೆಂಗ್ ಹೋಗ್ತಾ ಇರುತ್ತೆ ಎವ್ರಿ ಲ್ಯಾಪ್, ಹಂಗೆ ಇವ್ರಿಗೂ ಹೋಗ್ತಾ ಇರುತ್ತೆ. ಹಂಗೆ ಇವ್ರ ಜನ್ರೇಷನ್ದು ನಂಗೆ ಹೇಳ್ಕೊಡ್ತಾ ಇರ್ತಾರೆ. ನಮ್ಮ ಜನ್ರೇಷನ್ 800 ಗೊತ್ತಾ? ಗೊತ್ತು, ಕಾರ್ ಅಲ್ವಾ ಗೊತ್ತು. ಅದು ಬಿಟ್ಟು ಬೇರೆ ಕೇಳ್ಬೇಕು ನೀನು. ಆಮೇಲೆ ಆಫ್ ಕ್ಯಾಮ್ರಾ ಇವಾಗ ಸಿಕ್ತು ಒಂದು ಪಾಯಿಂಟ್. ಮುಗೀತು ಗೈಸ್, ಅಷ್ಟೇ. ತಡ ಮಾಡ್ದೆ ಆ್ಯಂಡ್ 3 ಜನಕ್ಕೂ ಈ ಪ್ರಶ್ನೆ. ಆ್ಯಂಡ್ ನಿಮ್ಮಿಬ್ರಿಗೂ ಏನಂತ ಪ್ರಶ್ನೆ ಅಂದರೆ, ಫಸ್ಟ್ ಡೇ ನಿಮ್ಮ ಸೀರಿಯಲ್ ಪ್ರೋಮೋ ಹೊರಗಡೆ ಬಂದಾಗ ಸಿಕ್ಕಂತಹ ರೆಸ್ಪಾನ್ಸ್ ಇದು. ಇವತ್ತು ನೀವೆಲ್ಲರ ಮನೆಯಲ್ಲೂ ಮುದ್ದು ಸೊಸೆಗಳಾಗಿ ಉಳ್ಕೊಂಡಿರುವಂಥ ದಿನಕ್ಕೂ ಎಷ್ಟು ಅಂದರೆ ಈ ಪೂರ್ತಿ ಜರ್ನಿ ಹೇಗಿದೆ ಆ್ಯಂಡ್ ಆ ರೆಸ್ಪಾನ್ಸ್ ಹೇಗಿದೆ? ಹೊರಗಡೆ ಹೋದಾಗ ಜನ ಎಷ್ಟು ಪ್ರೀತಿಯಿಂದ ಅಪ್ಕೊಳ್ತಾರೆ ನಿಮ್ಮನ್ನು, ಅದ್ರ ಬಗ್ಗೆ? ಫಸ್ಟ್ ಎಪಿಸೋಡ್ ಬಂದಾಗ ಓಕೆ, ಒಂದು ಹುಡುಗಿ ಇದ್ದಾಳೆ ಸೀರಿಯಲಲ್ಲಿ, ಲೈಕ್ ಅಂದರೆ 3 ಜನ ಗಂಡು ಮಕ್ಕಳಲ್ಲಿ ಒಬ್ಬನಿಗೆ ಫಿಕ್ಸು ಅವಳೆ ಅಂತ. ಸೊ ಹಾಗೆ ಇದ್ದಾಳೆ, ಮದುವೆ ಆಗಿ ಬರ್ತಾಳೆ ಅಷ್ಟೇ ಜನ ಥಿಂಕ್ ಮಾಡಿದ್ದು ನನ್ನ ಪ್ರಕಾರ. ಈಗ ಇಲ್ಲಿಗೆ ನೋಡಿದ್ರೆ ಮೀನಾ ಅಂದರೆ ಫಸ್ಟ್ ಥಾಟ್ ನನ್ನ ಫೇಸ್ ಅವ್ರ ಮುಂದೆ ಹೋಗಿರುತ್ತೆ. ಆಮೇಲೆ ಹೊರಗೆ ಹೋದ್ರು ಅಷ್ಟೇ ಪ್ರೀತಿ ತೋರಿಸ್ತಾರೆ. ಅಜ್ಜಿದಾರಂತೂ ಕೇಳಂಗೆ ಇಲ್ಲ. ಅವರು ಅಂದರೆ ಅವ್ರ ಮಗಳೇ ಮಾಡ್ಕೊಂಡು ಬೈಲಿ ಅಂತೆಲ್ಲ ಕರೀತಾರೆ. ನಾನು ಅಜ್ಜಿ ಇಷ್ಟೊಂದು ಸದರ ತೊಗೊಂಡ್ರು ಅಜ್ಜಿ, ಬಟ್ ಅಷ್ಟು ಪ್ರೀತಿ ಇದೆ. ಆ ಮಗಳ ಥರ ಮೀನಾ ಅಂತಲೇ ಮಾತಾಡಿಸ್ತಾರೆ, ಬಾ ಅಂತಾರೆ, ಹೋಗುವಂತೆ ತಿಂದ, ಮಾವ ಹೇಗಿದ್ದಾರೆ, ಅತ್ತೆ ಹೇಗಿದ್ದಾರೆ, ಫುಲ್ ಅವರು ನಾನು ಒರಿಜಿನಲ್ ನಾನು ಮೇಘ ಅನ್ನೋದೇ ಮರ್ತುಬಿಟ್ಟಿರ್ತೀನಿ. ಆಚೆ ಜನಗಳ ಹತ್ರ ಹೋದಾಗ ಮೀನಾ ಅನ್ನೋ ಹಾಗೆ ಮಾತಾಡ್ತೀನಿ. ಖುಷಿ ಆಗುತ್ತೆ ಈ ಪ್ರೀತಿಗೆ. ಅಂದರೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ನನ್ನ ಪಾತ್ರನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು ಈ ಥರ ಬರುತ್ತೆ ಅಂತ. ಸೊ ಸಿಕ್ಕಾಪಟ್ಟೆ ಪ್ರೀತಿ ಸಿಕ್ಕಿದೆ, ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ಸ್ ಬಿಟ್ಟು ಇನ್ನೇನಾದರೂ ವರ್ಡ್ಸ್ ಇತ್ತು ಅಂದ್ರೂ ಹೇಳ್ತೀನಿ. ಓಕೆ, ನನ್ನ ಪಾತ್ರ ಬಗ್ಗೆ ಹೇಳೋದಾದ್ರೆ, ನನ್ನ ಫಸ್ಟ್ ಪ್ರೋಮೋ ಬಂದಾದಮೇಲೆ ಆಮೇಲೆ ಫಸ್ಟ್ ಎಪಿಸೋಡೆಲ್ಲ ಬರುವಾಗ ಎಲ್ಲರೂ ಆಚೆ ಹೋದರೆ ಬಜಾರಿ ಅಂತ ಹೇಳ್ತಾಯಿದ್ರು, ಇನ್ಕ್ಲೂಡಿಂಗ್ ನಮ್ಮ ಪಪ್ಪಂಗೆ. ಓ ನಂದ ಗೋಕುಲ್ ಬಜಾರಿ ಇದ್ದಾಳೆ, ಅವ್ರು ನಿಮ್ಮ ಮಗಳ ಅಂತ ಹಂಗೆ ಕೇಳ್ತಾಯಿದ್ರು ಆಯಿತಾ. ಬಟ್ ಈಗ ಅಂದರೆ ನನ್ನ ಪಾತ್ರ ಅಂದರೆ ಚಿಕ್ಕ ಮಗುವಿಂದ ಹಿಡಿದು ಒಂದು ಅಜ್ಜ ಅಜ್ಜಿಯವರಿಗೂ ಇಷ್ಟ ಆಗ್ತಾಯಿದೆ. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್, ಥ್ಯಾಂಕ್ಫುಲ್. ಮತ್ತೇನಂತ ಹೇಳೋದು, ಲೈಕ್ ಅಂದರೆ ಫುಲ್ ಜಾಯಲ್ಲಿ ಇದೇ ಥರ ಮಗಳು ಬೇಕು, ಇದೇ ಥರ ಸೊಸೆ ಬೇಕು ಅಂತೆಲ್ಲ ಹೇಳ್ತಾರೆ. ಅದಕ್ಕೂ ಬಿಟ್ಟು ಏನಂದರೆ, ನಾನು ಹಿಂಗೆ ಅಮ್ಮು ಅಂದರೆ ಇಲ್ಲೂ ಎಲ್ಲರೂ ನನಗೆ ಅಮ್ಮು ಅಂತಲೇ ಕರೀತಾರೆ ಆಫ್ ಸ್ಕ್ರೀನು. ಆಚೆನೂ ಅಷ್ಟೇ, ಊರ್ಜಿತ ಅಂತ ನಾನೇ ಮರ್ತುಬಿಟ್ಟಿರ್ತೀನಿ. ಊರ್ಜಿತ ಅಂದರೆ ನಿಧಾನಕ್ಕೆ ರೆಸ್ಪಾಂಡ್ ಮಾಡ್ತೀನಿ, ಅಮ್ಮು ಅಂದರೆ ಹಾಂ ಅಂತ ರೆಸ್ಪಾಂಡ್ ಮಾಡಿರ್ತೀನಿ. ಸೊ ಹಂಗಾಗೋಗಿದೆ. ಆ್ಯಂಡ್ ಥ್ಯಾಂಕ್ ಯು. ಪ್ರಿಯಾ ಅವರೇ, ನಿಮಗೆ ಸ್ಟಾರ್ಟಿಂಗ್ ಜನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಸಿಕ್ಕಾಪಟ್ಟೆ ಕಷ್ಟ ಆಗಿತ್ತು. ಅಂತ ತುಂಬ ಕಮೆಂಟ್ಸ್ ಎಲ್ಲ ನೋಡಿದ್ರೆ ಈ ಥರ ಸೊಸೆನೇ ಬೇಡಪ್ಪ ಅಂತಿದ್ರು. ಈಗ ನಿಧಾನಕ್ಕೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಿದ್ದಾರೆ ಜನ, ನಿಮ್ಮನ್ನು ಕೂಡ ಅಷ್ಟೇ ಪ್ರೀತಿಯಿಂದ ಮಾತಾಡಿಸ್ತಾರೆ. ಸೊ ಅವಾಗಿಂದ ಇವಾಗವರೆಗೂ ಅಂದರೆ ಒಂದು ಹೇಟ್ರೆಡಿಂದ ಒಂದು ಪಾಸಿಟಿವ್ ಆಗೋದಕ್ಕೆ ಅದೊಂದು ದೊಡ್ಡ ಜರ್ನಿನೇ ಇರುತ್ತೆ. ಆ್ಯಂಡ್ ಅದು ನಿಮಗೆ ತುಂಬ ಹಾರ್ಡ್ ಜರ್ನಿ ಆಗಿರುತ್ತೆ. ಸೊ ಈಗಿನ ರೆಸ್ಪಾನ್ಸ್ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಬೇಜಾರಾಗಿದ್ದು ಹೌದು, ಎಷ್ಟು ಬೇಜಾರಾಗಿದ್ನೋ ಅದಕ್ಕಿಂತ 10ರಷ್ಟು ಖುಷಿ ಇದೆ. ಯಾಕಂದರೆ ನನಗೆ ಒಂದು ದಿವಸ ಶ್ರವಣ್ ಸರ್ ಹೇಳಿದರು, ನಾನು ಈ ಥರ ಬೇಜಾರಾಗಿದ್ದೆ ಅಂತ ಅಂದಾಗ, ನೀವು ನಂಬಿಕೆ ಇಡಿ, ಈ ಪಾತ್ರ
ಬೇರೆ ಥರ ರೀಚ್ ಆಗುತ್ತೆ ಜನಕ್ಕೆ ಅಂತ. ಹಿ ಪ್ರಾಮಿಸ್ಡ್ ಮೀ, ಅದೇ ಥರ ಆಯಿತು. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಮುಂಚೆ ಎಲ್ಲರೂ ಹೋದರೆ ಈ ಥರ ಕೆಟ್ಟ ಬುದ್ಧಿ ಮಾಡಬೇಡ ಅಂತೆಲ್ಲ ಹೇಳ್ತಿದ್ರು. ಈಗ ನೀನು ಒಳ್ಳೆಯವಳೆ, ನಿಮ್ಮ ಅಮ್ಮನ ಮಾತು ಕೇಳಬೇಡ ಅಷ್ಟೇ, ನೀನು ತುಂಬ ಒಳ್ಳೆಯವಳಿದ್ಯಾ, ನೀನು ಹೀಗೆ ಇರು ಇನ್ಮೇಲೆ, ಅವರಿಬ್ಬರ ಜೊತೆ ಸೇರ್ಕೊಂಡು ನೀವೆಲ್ಲ ಫ್ರೆಂಡ್ಸ್ ಆಗಿಬಿಡಿ, ಸಖತ್ತಾಗಿರುತ್ತೆ ಅಂತೆಲ್ಲ ಹೇಳ್ತಾರೆ. ಪ್ರಿಯಾ ಆಂಟಿ, ಚಿಕ್ಕ ಮಕ್ಕಳೆಲ್ಲ ಬರ್ತಾರೆ, ಪ್ರಿಯಾ ಆಂಟಿ ನೀವು ಟಿ ವಿಯಲ್ಲಿ ಬರ್ತೀರಾ, ಅವಾಗ ಎಷ್ಟು ಖುಷಿ ಆಗುತ್ತೆ. ಅಂದರೆ ಮುಂಚೆ ಕೆಲವರೆಲ್ಲ ಹತ್ರನೇ ಬರ್ತಿರ್ಲಿಲ್ಲ ಮಾತಾಡ್ಸೋಕ್ಕೆ, ಅವ್ರಿಗೆ ಕ್ಯಾರೆಕ್ಟರ್ ಅದು ಇಷ್ಟ ಆಗ್ತಿರ್ಲಿಲ್ಲ. ಬಟ್ ಈಗ ಬಂದು ಮಾತಾಡಿಸಿ ಚೆನ್ನಾಗಿ ಬರ್ತಿದೆ ಮಾಡ್ತಿದ್ದೀರಾ, ನೀವು ಒಳ್ಳೆಯವ್ರಾಗ್ಬಿಡಿ, ಫುಲ್ ಒಳ್ಳೆಯವ್ರಾಗ್ಬಿಡಿ, ಈಗ ಸ್ವಲ್ಪ ಆಗಿದ್ದೀರಾ ಅಂತೆಲ್ಲ ಹೇಳ್ತಾರೆ. ತುಂಬ ಖುಷಿ ಆಗುತ್ತೆ. ಒಂದ್ಸಲಿ ನಾವು ದೇವಸ್ಥಾನಕ್ಕೆ ಹೋದಾಗ ಬಂದ್ಬಿಟ್ಟು ಡೈರೆಕ್ಟಾಗಿ ಕೇಳ್ಬಿಟ್ಟಿದ್ರು, ನೀವು ಮೀನಾ ಜೊತೆ ಇರಬೇಕಿತ್ತು, ಇವ್ರ ಜೊತೆ ಏನಕ್ಕಿದ್ದೀರಾ ಅಂತ. ಆಮೇಲೆ ನೀವಿಬ್ರು ಒಟ್ಟಿಗೆ ಇದ್ದೀರಾ ಅಂತ ಎಲ್ಲ ಫುಲ್ ಡೌಟ್, ಯಾಕೆ ಇವ್ರ ಜೊತೆ ಬಂದಿದ್ದೀರಾ ಅಂತೆಲ್ಲ ಕೇಳಿದ್ರು ಇವಳನ್ನ. ಸೊ ಹಾಗೆಲ್ಲ ಇತ್ತು. ಇವಾಗ ಇಟ್ಸ್ ಫೈನ್. ಆ್ಯಂಡ್ ನಿಮ್ಮ 3 ಜನದ ಫ್ರೆಂಡ್ಶಿಪ್ ಮೇಲೆ ಯಾರ ಕಣ್ಣು ಬೀಳದೆ ಇರಲಿ, ಆ್ಯಂಡ್ ಸೊ ಯಾರ ಕಣ್ಣು ಬೀಳದೆ ಇರಲಿ, ಹಾಗೆ ಖುಷಿಯಾಗಿರಿ. ನಿಮ್ಮ ಅತ್ತೆನ ಮಿಸ್ ಮಾಡಿದೆ, ಅವಾಗ ಅವ್ರನ್ನೂ ಜೊತೆ ಕರ್ಕೊಂಡು ಹೋಗ್ತೀರಿ. ಹಾಂ, ರಕ್ಷಾ ಅವರು ಕೂಡ ಆಗಲೇ ಹೇಳ್ತಾ ಇದ್ರು, ನಮ್ಮದು ಒಂಥರ ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿದೆ, ನಮ್ಮ ಬಾಂಡಿಂಗ್ ಅಷ್ಟೇ ಚೆನ್ನಾಗಿದೆ ಅಂತ. ಸೊ ನಿಮ್ಮ ಈ ಗರ್ಲ್ ಗ್ಯಾಂಗ್ ಇದೆಯಲ್ಲ, ಇದ್ರ ಮೇಲೆ ಯಾರ ಕಣ್ಣು ಬೀಳದೆ ಇರಲಿ. ಆ್ಯಂಡ್ ನಿಮ್ಮ ಸೀರಿಯಲ್ ಇನ್ನಷ್ಟು ಸಾವಿರಾರು ಎಪಿಸೋಡ್ಗಳಾಗಲಿ, ಆ್ಯಂಡ್ ನಿಮಗೆ ಅದೇ ಯಶಸ್ಸು ಫಾಲೋ ಮಾಡ್ಕೊಂಡು ಬರಲಿ, ಎಲ್ಲಿ ಹೋದರೂ ಕೂಡ ಬೆನ್ನು ಬಿಡದೆ ನಿಮ್ಮನ್ನು ಕಾಡ್ತಾ ಇರಲಿ ಆ ಯಶಸ್ಸು ಅಂತ ನಾವು ಕೂಡ ಭಾವಿಸ್ತೀವಿ. ಆ್ಯಂಡ್ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಖುಷಿ ಆಯಿತು ನಿಮ್ಮ ಜೊತೆ ಎಲ್ಲ ಮಾತಾಡಿ. ಥ್ಯಾಂಕ್ ಯು. ಆ್ಯಂಡ್ ನೋಡಿದ್ರಲ್ಲ, ಇದಾಗಿತ್ತು ಮೀನಾ ಅವ್ರದ್ದು, ಹಾಗೆ ಅಮ್ಮು ಅವ್ರದ್ದು, ಹಾಗೆ ಪ್ರಿಯಾ ಅವರ ಮಾತು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಅಶ್ವವಿಕಾ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.